ಕುಕ್ಕೆ ಸುಬ್ರಹ್ಮಣ್ಯ ಪರ್ವತಮುಖಿ ದೋಣಿಮಕ್ಕಿ ಪ್ರದೇಶದಲ್ಲಿ ಫೆಬ್ರವರಿ 21ರಂದು ಸಂಜೆ ಸುಮಾರು 6:30 ವೇಳೆಗೆ ಬೀಸಿದ ಭಾರೀ ಗಾಳಿ ಮಳೆಗೆ ಶಂಕರ ಮೇಸ್ತ್ರಿ ಅವರ ಮನೆ ಮೇಲೆ ಬೃಹದಾಕಾರದ ಮಾವಿನ ಮರದ ಗೆಲ್ಲು ಮುರಿದು ಬಿದ್ದಿದ್ದು ಅಪಾರ ಹಾನಿ ಸಂಭವಿಸಿದೆ. ಅದೃಷ್ಟವಶಾತ್ ಘಟನೆ ನಡೆದ ವೇಳೆ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ಮನೆಯ ಮೇಲ್ಛಾವಣಿಯ ಸಿಮೆಂಟ್ ಶೀಟ್ಗಳು ಸಂಪೂರ್ಣವಾಗಿ ಪುಡಿಯಾಗಿದ್ದು ಗೋಡೆಗೆ ಬಿರುಕು ಬಿದ್ದಿದೆ. ಘಟನೆ ತಿಳಿದ ತಕ್ಷಣ ಡಾಕ್ಟರ್ ರವಿ ಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ ಹಾಗೂ ಕುಕ್ಕೆ ಶ್ರೀ ಆಟೋ ಚಾಲಕ ಮಾಲಕ ಸಂಘದ ಸದಸ್ಯರು ಸ್ಥಳಕ್ಕೆ ಧಾವಿಸಿ ಮರದ ಗೆಲ್ಲು ಮತ್ತು ಬಳ್ಳಿಗಳನ್ನು ತೆರವುಗೊಳಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಸ್ಥಳೀಯರ ಸಹಕಾರದಿಂದ ಪರಿಹಾರ ಕಾರ್ಯ ಮುಂದುವರಿದಿದೆ. ಟೈಮಲ್ಲಿ ನಿನ್ನೆ ಸಂಜೆ ಹೊತ್ತಿಗೆ ಈ ಥರ ಮರ ಬಿದ್ದು ನಾನು ಮನೆ ಮೇಲೆ ಕಂಪ್ಲೀಟ್ ಹೋಗಿದ್ದೆ, ಇದು ಹೋಗ್ಬಿಟ್ಟು ಕಂಪ್ಲೀಟ್ ಹೋಗಿದ್ದೆ. ಮೊನ್ನೆಗೆ ನಾವು ಮನೇಲಿ ಯಾರು ಇರಲಿಲ್ಲ, ತುಂಬ ಬಚ್ಚ ಸರ್. ನೀವು ಇಲ್ಲಿ ಕೆಲಸಕ್ಕೆ ಹೋಗಿದ್ರಿ? ಹೌದು, ನಾವು ವರ್ಕ್ ದೇವಸ್ಥಾನ ಟೆಂಪಲಲ್ಲಿ ವರ್ಕ್ ಮಾಡಿ. ಏನು ಕೆಲಸ? ಗಾಡಿ ಮೇಸ್ತ್ರಿ ಕೆಲಸ. ತಮ್ಮ ಹೆಸರು? ಶಂಕರ್ ಮೇಸ್ತ್ರಿ. ನಿನ್ನೆ ಒಂದು ಸಂಜೆ 6:20ರಿಂದ ಸದಾ ಒಂದು 7 ಗಂಟೆ ಭಾಳ ದೊಡ್ಡ ಗಾಳಿ ಬಂದು ನಮ್ಮ ಶಂಕರ ಮೇಸ್ತ್ರಿ ಅವರ ಮನೆಗೆ ಬಿದ್ದು ಫುಲ್ಲು ಗೋಡೆಲ್ಲ ಹೋಗಿದೆ, ತುಂಬ ನಷ್ಟ ಆಗಿದೆ, ಶೀಟೆಲ್ಲ ಹೋಗಿದೆ. ಆದ ಕಾರಣ ಇನ್ನೂ ಅವರಿಗೆ ಅದೊಂದು ರಿಪೇರಿ ಮಾಡಬೇಕಾದ್ರೆ ತುಂಬ ಸಹಕಾರ ಬೇಕಾಗ್ತದೆ. ಪಂಚಾಯತಿಯಿಂದ ಸಹ ಸ್ವಲ್ಪ ಸಹಕಾರ ಸಿಕ್ಕಬೇಕಂತೇಳಿ ಅವ್ರು ಪಾಪ ಕೇಳ್ಕೊಳ್ತಿದ್ದಾರೆ. ಹಾಗೆ ನಾವೀಗ ರಿಕ್ಷಾ ಚಾಲಕ ಮಾಲಕರ ಸಂಘದ ಕುಕ್ಕೆಶ್ರೀ ರಿಕ್ಷಾ ಮಾಲಕ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಬಂದು ಇಲ್ಲಿ ಸೇವೆ ಮಾಡ್ತಾಯಿದ್ದಾರೆ. ಹಾಗೆ ನಿನ್ನೆ ಬಂದಂಥ ಹಾನಿ ಭಾಳ ನಷ್ಟ ಪಾಪ ಕೊಟ್ಟಿದೆ ಇವರಿಗೆ. ಹಾಗೆ ನಾವೆಲ್ಲ ಇವರೊಟ್ಟಿಗೆ ಇದ್ದು ಇವರಿಗೆ ಕೈ ಜೋಡಿಸುವ, ನಮ್ಮಿಂದ ಆಗುವ ಸಪೋರ್ಟನ್ನು ಕೊಡುವ ಅಂತೇಳಿ ನಾನು ಕೇಳ್ಕೊಳ್ತಿದ್ದೇನೆ. ನಡೆದ ಭಾರೀ ಮಳೆಯಲ್ಲಿ ಅರಬ್ಬಿ ಸಮುದ್ರದಲ್ಲಿ ಪ್ರಕೃತಿ ವಿಕೋಪದಿಂದ
ಚಂಡಮಾರುತ ಪ್ರಭಾವದಿಂದ ಈ ಸುಬ್ರಹ್ಮಣ್ಯದಲ್ಲಿ ನಿನ್ನೆ ದಿನ ಸಾಧಾರಣ ಒಂದು 6:30ಯಿಂದ 1 ಗಂಟೆ ಕಾಲ 6:20 1 ಗಂಟೆ ಕಾಲ ವಿಪರೀತ ಮಳೆ ಬಂದು ಗಾಳಿ ಮಳೆ ಗುಡುಗು ಸಹಿತ ಮಿಂಚು ಗುಡುಗು ಸಹಿತ ಮಳೆ ಬಂದು ನಮ್ಮ ಶಂಕರ ಮೇಸ್ತ್ರಿ ಎಂಬ ಅವರ ಮನೆಗೆ ಮರ ಬಿದ್ದು ಮಾವಿನ ಮರ ಹಾಗೂ ಎಲ್ಲ ಕಾಡು ಬಲ್ಲೆ ಎಲ್ಲ ತುಂಬಿಕೊಂಡು ಅದನ್ನು ಕ್ಲೀನ್ ಮಾಡೋ ಪರಿಸ್ಥಿತಿ ಆ ರೀತಿ ಇದೆ. ಅಂಥ ಒಂದು ಮರ ಬಿದ್ದು ಅಪಾರ ಹಾನಿ ಸಂಭವಿಸಿದೆ. ಒಳಗಿದ್ದ ವಸ್ತುಗಳೆಲ್ಲ ಹಾನಿಗೊಳಗಾಗಿ ವಿಪರೀತವಾಗಿ ಅದು ನೋಡಲಿಕ್ಕೆ ಆಗುದಿಲ್ಲ ಒಳಗೆ, ಆ ರೀತಿ ಇದು ಸಂಭವಿಸಿದೆ. ಮನೆಯಲ್ಲಿ ಪುಣ್ಯಕ್ಕೆ ಯಾರು ಇರಲಿಲ್ಲ, ಮೊದಲು ಅವರು ಮನೆ ಬಿಟ್ಟು ಯಾರು ಇರಲಿಲ್ಲ. ಅವರ ಕುಟುಂಬ ಸಮೇತರಾಗಿ ಏನೋ ಒಂದು ಅವರ ನೆಂಟರ ಮನೆಗೆ ಹೋಗಿದ್ದ ಕಾರಣ ಇಲ್ಲಿ ಯಾರು ಇರಲಿಲ್ಲ, ವಾಸ ಇರಲಿಲ್ಲ. ಇನ್ನದು ವಾಸ ಮಾಡಬೇಕಾದ್ರೆ ಅದನ್ನು ಬುಡ ಸಮೇತ ಸುರಿಂದಲೇ ಮಾಡಬೇಕಷ್ಟೇ, ಆ ರೀತಿ ಆಗಿದೆ. ಫೌಂಡೇಶನಿಂದ ಕೂಡ ಅದು ಡ್ಯಾಮೇಜ್ ಆಗಿದೆ. ಅದಕ್ಕೆ ನಮ್ಮ ರವಿ ಮೇಸ್ತ್ರಿ ಸಮಾಜ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂಥವರು ಅವರು ನಮ್ಮನ್ನು ಒಂದು ಫೋನ್ ಮಾಡಿ ಕೇಳಿದರು, ಕುಕ್ಕೆಶ್ರೀ ಆಟೋ ಚಾಲಕ ಮಾಲಕ ಸಂಘದ ಸದಸ್ಯರೊಮ್ಮೆ ಬಂದು ಕ್ಲೀನ್ ಮಾಡಿ ಕೊಡಬೇಕು ಅಂತ. ಹಾಗೆ ನಾವೊಂದು 15-20 ಜನ ಬಂದು ಇಲ್ಲಿ ಅದನ್ನು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದೇವೆ. ಹಾಗೂ ಇದಕ್ಕೆ ಆಗುವಂಥ ಸರ್ಕಾರದಿಂದ ಏನು ಸೌಲಭ್ಯ ಇದೆಯೋ ಅದಕ್ಕೆ ಸಿಗುವಂಥ ಒಂದು ಅನುದಾನ ಏನಾದರೂ ಇದ್ದರೆ ಕೊಟ್ಟು ಅದನ್ನು ಅವರಿಗೆ ರಿಪೇರಿ ಮಾಡಲಿಕ್ಕೆ ಸಹಕಾರ ಮಾಡಬೇಕು. ಹಾಗೆ ಎಲ್ಲರೂ ನಾವು ಜನಗಳು ಸಹ ಆದಷ್ಟು ಆ ಶಂಕರ ಮೇಸ್ತ್ರಿ ಅವರಿಗೆ ನಾವು ಎಲ್ಲ ಊರಿನವರು ಸಹಕಾರ ಕೊಡಬೇಕಂತೇಳಿ ಎಲ್ಲರೊಟ್ಟಿಗೆ ಕೇಳ್ಕೊಳ್ಬೇಕು.